ಓ, ಇವತ್ತಿನ ಅಡುಗೆ ರೆಡಿನಾ? ಅಯ್ಯೋ ಇಲ್ಲ ಇರ್ರಿ, ಇನ್ನು ಈ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಾಕೇ ಇಲ್ಲ. ಮ್ಯಾಜಿಕ್ ಇಂಗ್ರೀಡಿಯೆಂಟಾ? ನೋಡೋಕ್ಕೆ ಸಾಮಾನ್ಯವಾದ ಕೊತ್ತಂಬರಿ ಸೊಪ್ಪು ಥರ ಕಾಣ್ತಾ ಇದೆ. ಹೌದು ರೀ, ಈ ಸಾಮಾನ್ಯವಾದ ಕೊತ್ತಂಬರಿ ಸೊಪ್ಪಿನಲ್ಲಿದೆ ಅತ್ಯದ್ಭುತ ಅತ್ಯವಶ್ಯಕ ಆರೋಗ್ಯ ಪ್ರಯೋಜನಗಳು. ಆಯುರ್ವೇದದಲ್ಲೂ ಕೂಡ ಇದರ ಉಲ್ಲೇಖ ನೀವು ಕಾಣಬಹುದು. ಭಾರತೀಯ ಅಡುಗೆಗಳಲ್ಲಿ ಈ ಮೂಲೆಯಿಂದ ಆ ಮೂಲೆವರೆಗೂ ನೋಡಿದ್ರು ನೀವು ಯಾವುದೇ ಅಡುಗೆ ಮಾಡಿದ ಮೇಲೂ ಕೊನೆಗೆ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾರಲ್ಲ, ಡೆಕೋರೇಷನ್ಗಲ್ಲ ಅಥವಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ಲ. ಹೌದು, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಆಯುರ್ವೇದದಲ್ಲಿ ಇದ್ರ ಉಲ್ಲೇಖ, ಇದ್ರ ಬೆನಿಫಿಟ್ಸ್ ಏನೆಲ್ಲ ಹೇಳಿದ್ದಾರೆ ಗೊತ್ತಾ? ನಮ್ಮ ಮೂತ್ರಪಿಂಡ ಒಳ್ಳೆ ಕಂಡೀಷನಲ್ಲಿ ಇರೋದಕ್ಕೆ ಇದನ್ನು ನಾವು ಬಳಸಲೇಬೇಕು. ಯಾಕಂದರೆ ಇದು ಡಯೂರೆಟಿಕ್ ಇನ್ ನೇಚರ್, ಅಂದರೆ ಮೂತ್ರ ಹೆಚ್ಚಿಸುತ್ತೆ, ದೇಹದೊಳಗಿರುವಂಥ ಕಲ್ಮಶನ ತೆಗೆದು ಹೊರಗಾಕುತ್ತೆ. ಮತ್ತು ಹೊಟ್ಟೆ ಹುಣ್ಣು, ಬಾಯಿ ಹುಣ್ಣು ಆದವ್ರಿಗೆ ಇದು ಒಳ್ಳೆಯದು. ರಕ್ತಹೀನತೆ ಇರೋರಂತೂ ಬಳಸಲೇಬೇಕು ಇದನ್ನು. ಚರ್ಮ ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬುದ್ಧಿಶಕ್ತಿ ಹೆಚ್ಚಿಸುವಲ್ಲಿ ಕೂಡ ಇದು ಸಹಾಯಕಾರಿ. ಸೊ ಇದುವರೆಗೂ ನಿಮ್ಗೆ ಈ ಬೆನಿಫಿಟ್ಸ್ ಗೊತ್ತಿಲ್ಲದೆ ಅಯ್ಯೋ ಈ ಕೊತ್ತಂಬರಿ ಸೊಪ್ಪು ಯಾರಪ್ಪ ತರ್ತಾರೆ ಮನೆಗೆ, ಹೌದು ಕೊತ್ತಂಬರಿ ತುಂಬ ಜನ ತಿದ್ದಿದ್ದೀರಾ ನನ್ನ. ಯಾರು ತರ್ತಾರೆ, ಕ್ಲೀನ್ ಮಾಡ್ತಾರೆ, ಅಡುಗೆಗೆ ಬೇರೆ ಹಾಕ್ತಾರೆ ಅಂತ ಇದ್ದರೆ ಇನ್ಮೇಲೆ ಆ ಸಿಂಪಲ್ ಕೊತ್ತಂಬರಿ ಸೊಪ್ಪು ತಂದು ಒಂದು ಸ್ವಲ್ಪ ಕಷ್ಟಪಟ್ಟು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಪಡ್ಕೊಳ್ಳಿ. ಈ ವಿಷಯ ನಿಮ್ಗೆ ಗೊತ್ತಿತ್ತಾ ಮುಂಚೆನೇ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇವತ್ತು ಗೊತ್ತಾಗ್ತಿದ್ಯಾ, ಪ್ಲೀಸ್ ಹೇಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಗುಡ್ ಡೇ, ಬಾಯ್.